ಈಗ ನನ್ನ ಪೂಜೆಗೆ ಕರೆದಿದ್ರು, ಹೋಗಿದ್ದೆ. ನಮ್ಮ ಭಾಗದ್ದು ನಾನು ಅಧ್ಯಕ್ಷನಾಗಿದ್ದೀನಿ. ಅಭಿವೃದ್ಧಿ ಕಾರ್ಯಕ್ಕೆ ಯಾವತ್ತೂ ಅಡ್ಡಿಪಡಿಸೋರಲ್ಲ. ಯಾವುದೇ ಪಾರ್ಟಿ ಆಗಲಿ ಸರ್ಕಾರ ಅನುದಾನ ಪಂಚಾಯತಿಗಳ ಕೆಲಸ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಒಂದು ಕೆಲಸ ಆಗ್ತದೆ, ಪೂಜೆ ಮಾಡ್ತವ್ರೆ, ಕರೆದವ್ರೆ, ಹೋಗ್ಬೇಕು, ಹೋಗಿದ್ದೀನಿ. ಆದರೆ ಮಾಡಲಿ ಪೂಜೆ, ದೇವ್ರ ಫೋಟೋ ಇಟ್ಕೊಂಡು ಮಾಡಲಿ. ಇಲ್ಲ ಬ್ಯಾನರ್ ಹಾಕಬೇಕಾದ್ರೆ ಒಂದು ಶಿಷ್ಟಾಚಾರನ ಅಲ್ಲಿ ಏನಂತಾರದು ಪ್ರೋಟೋಕಾಲ್ನ ಅವರು ಶಿಷ್ಟಾಚಾರನ ಉಲ್ಲಂಘನೆ ಮಾಡಿದ್ದಾರೆ ಅಂತ ನನ್ನ ಆರೋಪ. ಏನು ಈಗ ಈ ಭಾಗದಲ್ಲಿ ಓಟ್ ತಗೊಂಡು ಗೆದ್ದಿರೋಂತಹ ಒಂದು MLC ಇದ್ದಾರೆ, MP ಇದ್ದಾರೆ, ಇವ್ರದ್ದು ಯಾರ್ದು ಫೋಟೋ ಇಲ್ಲ. ಇಡೀ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಫೋಟೋಗಳು ಬ್ಯಾನರ್ ಹಾಕೊಂಡು ಪೂಜೆ ಮಾಡೋದು ತಪ್ಪು ಅಂತ ನನ್ನ ವಾದ. ಏನು ಹೇಳಿದ್ರು ಅವರು? ಏನು ಹೇಳ್ತಾರೆ? ಅಲ್ಲಿ ನಮ್ಮ ಕಸಬಾ ಬ್ಲ್ಯಾಕ್ ಅಧ್ಯಕ್ಷರು ಹರೀಶ್, ಏನಪ್ಪ ನೀವು ದೊಡ್ಡ ನಾಯಕರುಗಳು, ನಿಮ್ಗಿಷ್ಟೇನಾ ಸಂಸ್ಕಾರ? ನಿಮ್ಮ ಕೆಳಗಡೆ ಕಾರ್ಯಕರ್ತರು ಬೆಳೀತಾರೆ, ಅವ್ರು ಕಲಿಸೋದು ಇಂಥದ್ದೇನಾ? ಇದು ಸರ್ಕಾರದಲ್ಲಪ್ಪ, ನಮ್ಮ ಪಾರ್ಟಿ ದುಡ್ಡು ಅಂತ. ನಿಮ್ಮ ಪಾರ್ಟಿ ದುಡ್ಡು ಅನ್ನೋದಕ್ಕೆ ನನ್ನೇನು ಕರಿಬೇಕಾಗಿತ್ತು ಅಂತ ಕೇಳಿದೆ. ಅದಕ್ಕೆ ಮತ್ತೆ ನೀವು ಹೋಗ್ರಿ ಅಂತ ನಮ್ಮ ಸ್ಥಳೀಯ ನಾಯಕರುಗಳು ಮಾತಾಡ್ತಾಯಿದ್ರು. ನೀವು ಬರೆದಿದ್ರೆ ಅಷ್ಟಾಯಿತು, ಹೋಗಿ ಅಂತ ಇದ್ದರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸ್ಥಳೀಯ ಕಾಂಗ್ರೆಸ್ ನಾಯಕರು. ಇಷ್ಟೇನಾ ಇವರು ಆ ಪಾರ್ಟಿಲಿ? ಅಂದರೆ ಈಗ ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಒಂದು ಶಾಸಕರ ಪಕ್ಕದಲ್ಲಿ ಯಾವತ್ತೂ ಕುತ್ಕೊಳ್ಳೋ ಅಂಥವರು ಈ ಮಟ್ಟಕ್ಕೆ ಮಾತಾಡೋದು, ಇಂಥ ಸಂಸ್ಕಾರ ಕಲ್ತಿರೋದು ಎಷ್ಟು ಮಾತ್ರ ಸರಿ ಅಂತ ನನ್ನ ಪ್ರಶ್ನೆ. ನಮ್ಮ ಶಾಸಕರ ಹತ್ರ ನಾವು ಅನುದಾನ ತಂದು ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಶಾಸಕರು ನಮ್ಮ ಶಾಸಕರು ಅಯ್ಯದ ಅದು ನಾವು ತಂದು ಮಾಡ್ತೀವಿ, ನಿಮ್ಮನ್ನೆಲ್ಲ ಕರಿತೀವಿ, ನಿಮ್ಮ ಫೋಟೋಗಳು ಹಾಕ್ತೀವಿ. ನೀವು ಬಂದಾಗ ನೀವು ಎಲ್ಲರನ್ನೂ ಶಿಷ್ಟಾಚಾರನ ಇದು ಮಾಡ್ಕೊಂಡು ಹೋಗಿ, ಯಾಕೆ ಉಲ್ಲಂಘನೆ ಮಾಡ್ತೀರಾ? ಸರ್ಕಾರ ದುಡ್ಡು ಅಂದಮೇಲೆ ಎಲ್ಲರದ್ದು ದುಡ್ಡೇ ಅಲ್ವಾ? ನಿಮ್ಮ ಕಾಂಗ್ರೆಸ್ ಲೀಡರ್ಗಳದ್ದಲ್ವಲ್ಲ ದುಡ್ಡು? ಅದನ್ನು ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಸಾಮಾನ್ಯವಾಗಿ ಗ್ರಾಮ ಪಂಚಾಯಿತಿಗಳು ಭಾಳ ಸಂಪ್ರದಾಯಬದ್ಧವಾಗಿ ನೋಡೋದಾದರೆ ಶಿಷ್ಟಾಚಾರ ಪಕ್ಕಕ್ಕಿಟ್ಟು ಆಯಾ ಪಕ್ಷಗಳದ್ದು, ಅದು BJPನೂ ಮಾಡಿದೆ, ಕಾಂಗ್ರೆಸ್ಸು ಮಾಡಿದೆ. ಇದೇನು ಕಾಂಗ್ರೆಸ್ಸು ಹೊರತಾಗಲ್ಲ, BJPನೂ ಹೊರತಾಗಲ್ಲ. ಆ ಥರದ್ದೊಂದು ಇದನ್ನು ಅವರು ಹುಟ್ಟಾಕ್ಕೊಂಡಿರ್ಬೋದು. ನಮ್ಮ ಪಂಚಾಯಿತಿ ಒಳಗಡೆ ನಾವು ಆ ಥರ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರೋ ನಿದರ್ಶನ ಇಲ್ಲ. ನಾವು ಯಾವತ್ತು ಪಕ್ಷ ಭೇದ ಮರೆತು ಎಲ್ಲರನ್ನೂ ಕರೆದು ಸನ್ಮಾನ ಮಾಡಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ. ಅಂಥದ್ದು ಯಾವುದನ್ನ ಇದ್ದರೆ ತೋರಿಸಲಿ ನಮ್ಮ ಪಂಚಾಯತಿ ಒಳಗಡೆ ನಾವು ಅಂಥರ ತಪ್ಪು ಮಾಡಿದ್ವಿ. ಈವರೆಗೆ ಪಕ್ಷಾತೀತವಾಗಿ ಶಿಷ್ಟಾಚಾರ ಅಂದರೆ ಜಾತಿ ಭೇದ ಮರೆತು ಏನು ಪಂಚಾಯತಿಲಿ ಏನೇ ಅನುದಾನಗಳು ಕೊಡಬೇಕಾದ್ರೆ ಈಗ ಅಂತ್ಯ ಸಂಸ್ಕಾರ ಜಾತಿ ಭೇದ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ, ಜಾತಿ ಭೇದ ಇಲ್ಲ. ಅಲ್ಲ, ಇಲ್ಲಿ ಜಾತಿ ಭೇದ ಪ್ರಶ್ನೆ ಅಲ್ಲ. ಇಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕಗಳಾಗ್ಬೋದು, ಇಂಥವುಗಳ ಮೇಲೆ ಎಲ್ಲ ಆಯಾ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಆಯಾ ಇವರನ್ನ ಹಾಕ್ಕೊಳ್ತಾರೆ ಸ್ಥಳೀಯ. ನಾವು ಯಾವುದೂ ಹಾಕಿಲ್ಲ. ನಮ್ಮದು ಯಾವುದು ಇದುವರೆಗೂ ಒಂದು ಫೋಟೋ ಹಾಕ್ಕೊಂಡಿಲ್ಲ. ನಾವು ಯಾವುದೇ ಈಗ ರಾಮಲಿಂಗಾರೆಡ್ಡಿ ಆಗಲಿ, DK ಶಿವಕುಮಾರ್ ಆಗಲಿ, ಸುರೇಶ್ ಆಗಲಿ, ಶಿವಣ್ಣವರಾಗಲಿ ಯಾರನ್ನೂ ಬಿಟ್ಕೊಟ್ಟಿಲ್ಲ ನಾವು ಇದುವರೆಗೂ. ನಾವು ಪಕ್ಷಾತೀತವಾಗಿ ಸರ್ಕಾರ ನಡೆಸ್ತಾ ಇರೋದು. ಇವ್ರು ಯಾಕೆ ಈ ಥರ ಭೇದ ಭಾವ ಮಾಡ್ತಾರೆ ಅಂತ. ಇದ್ರ ವಿರುದ್ಧ ನೀವು ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ ಅಂತ ನಿಮ್ಮದು ಆರೋಪ. ನಮ್ಮದು ಏನು ಮುಂದಿನ ನಡೆ ಏನು ಈ ಚರ್ಚೆಗೆ? ಯಾರು ಆನ್ಸರ್ ಕೊಡಬೇಕು? ಇದು ಸ್ಥಳೀಯ ನಾಯಕರು ಉತ್ತರ ಕೊಡಬೇಕು, ಇಲ್ಲ ದೊಡ್ಡವರು ಇವ್ರಿಗೆ ಬುದ್ಧಿ ಹೇಳಬೇಕು ಅಂತ ನನ್ನ ಅನಿಸಿಕೆ. ಶಾಸಕರು ಅವರೆಲ್ಲ ಇವ್ರಿಗೆಲ್ಲ ಹೇಳ್ಬೇಕು, ಹಿಂಗೆಲ್ಲ ಮಾಡಬಾರ್ದಪ್ಪ ಅಂತ.